ನಮಸ್ಕಾರ ಸ್ನೇಹಿತರೆ, ದೇಗುಲದಾರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವಿವಾಹ ಅನ್ನೋದು ಪ್ರತಿಯೊಬ್ಬರ ಜೀವನದ ಪ್ರಮುಖ ಘಟ್ಟ. ಆದರೆ ಇತ್ತೀಚಿನ ದಿನಗಳಲ್ಲಿ ಅನೇಕರಿಗೆ ಸರಿಯಾದ ಸಮಯದಲ್ಲಿ ಕಂಕಣ ಭಾಗ್ಯ ಕೂಡಿ ಬರುತ್ತಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ವಿವಾಹ ವಿಳಂಬವಾಗುತ್ತಿದೆ. ಹಾಗಾದರೆ ನೀವು ತಮಿಳುನಾಡಿನ ಈ ಪವಿತ್ರ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಲೇಬೇಕು. ಇಲ್ಲಿನ ಪೆರಿಮಾಳನ್ನು ದರ್ಶಿಸಿದ ನಂತರ 3 ತಿಂಗಳಲ್ಲಿ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಎಂಬ ನಂಬಿಕೆ ಇದೆ. ಆ ದೇವಸ್ಥಾನ ಯಾವುದು, ಅಲ್ಲಿನ ವಿಶೇಷತೆ ಏನು, ಪ್ರತಿಯೊಂದು ಮಾಹಿತಿ ನಿಮಗೆ ತಿಳಿಸ್ತಾ ಬರ್ತೀನಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬದವರೊಂದಿಗೆ ವಿಡಿಯೋವನ್ನು ಹಂಚಿಕೊಳ್ಳಿ. ಮೊದಲಿಗೆ ದೇವಸ್ಥಾನದ ಇತಿಹಾಸ ಮತ್ತು ಹಿನ್ನೆಲೆಯನ್ನು ಹೇಳ್ತೀನಿ ನಿಮಗೆ. ತಮಿಳುನಾಡಿನ ಚೆನ್ನೈ ಸಮೀಪವಿರುವ ತಿರುವೆಂಡತ್ತೈ ಎಂಬಲ್ಲಿ ಈ ಪ್ರಸಿದ್ಧ ನಿತ್ಯ ಕಲ್ಯಾಣ ಪೆರಿಮಾಳ್ ದೇವಸ್ಥಾನವಿದೆ. ಹಿಂದೆ ಕಾಲವ ಮಹರ್ಷಿ ಎಂಬುವವರಿಗೆ 360 ಜನ ಹೆಣ್ಣು ಮಕ್ಕಳಿದ್ರು. ಅವರು ವಿಷ್ಣುವನ್ನು ಕುರಿತು ತಪಸ್ಸು ಮಾಡಿ ತನ್ನೆಲ್ಲ ಹೆಣ್ಣು ಮಕ್ಕಳನ್ನು ಮದುವೆಯಾಗುವಂತೆ ಕೇಳಿಕೊಳ್ತಾರೆ. ಆಗ ಭಗವಾನ್ ವಿಷ್ಣುವು ಒಬ್ಬ ಬ್ರಹ್ಮಚಾರಿಯ ರೂಪದಲ್ಲಿ ಬಂದು ಪ್ರತಿದಿನ ಒಬ್ಬೊಬ್ಬ ಕನ್ಯೆಯನ್ನು ವಿವಾಹವಾಗುತ್ತಾರೆ. ಹೀಗೆ ವರ್ಷದ 360 ದಿನವೂ ಸ್ವಾಮಿಗೆ ಕಲ್ಯಾಣ ನಡೆದಿದ್ದರಿಂದ ಈ ಕ್ಷೇತ್ರಕ್ಕೆ ನಿತ್ಯ ಕಲ್ಯಾಣ ಪೆರಿಮಾಳ್ ಎಂಬ ಹೆಸರು ಬಂತು. ಕೊನೆಯಲ್ಲಿ ಸ್ವಾಮಿಯು ಎಲ್ಲ ಕನ್ಯರನ್ನು ಸೇರಿಸಿ ಒಬ್ಬಳೇ ಲಕ್ಷ್ಮಿಯನ್ನಾಗಿ ಮಾಡ್ತಾರೆ. ಅವಳೇ ಕೋಮಲವಲ್ಲಿ ತಾಯರ್. ಹಾಗೆ ಆ ಲಕ್ಷ್ಮೀ ದೇವಿಯನ್ನು ತನ್ನ ಎಡಭಾಗದಲ್ಲಿ ಇರಿಸಿಕೊಳ್ತಾರೆ. ಹಾಗಾಗಿಯೇ ಆ ಊರಿಗೆ ತಿರುವೆಂಡತ್ತೈ ಅಂದರೆ ಲಕ್ಷ್ಮೀ ದೇವಿಯು ಎಡಭಾಗದಲ್ಲಿರುವ ಸ್ಥಳ ಎಂಬ ಹೆಸರು ಬಂದಿದೆ. ಈಗ ವಿವಾಹದ ಹರಕೆ ಮತ್ತು ವಿಶೇಷ ಪೂಜಾ ಕ್ರಮವನ್ನು ಹೇಗೆ ಮಾಡಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಈ ದೇವಸ್ಥಾನದಲ್ಲಿ ಅವಿವಾಹಿತರಿಗೆ ಒಂದು ವಿಶೇಷ ಪೂಜಾ ಪದ್ಧತಿ ಇದೆ. ಏನು ಅಂದರೆ, ದೇವಸ್ಥಾನದ ಹೊರಗಡೆ ನಮಗೆ ಪೂಜಾ ಮಳಿಗೆಗಳೆಲ್ಲ ಸಿಗುತ್ತೆ. ಅಲ್ಲಿ ನಾವು 2 ಹಾರವನ್ನು ತಗೊಳ್ಬೇಕು. ಹಾಗೆಯೇ ಪೂಜಾ ಸಾಮಗ್ರಿಗಳು, ಪ್ರಸಾದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತಗೊಳ್ಬೇಕು. ಮುಖ್ಯವಾಗಿ ನಾವು 2 ಹಾರಗಳನ್ನ ತಗೊಳ್ಬೇಕು. ಆ 2 ಹಾರಗಳನ್ನ ನಾವು ಅರ್ಚಕರಿಗೆ ಕೊಡಬೇಕು. ಕೊಟ್ಟು ಅದನ್ನು ಸ್ವಾಮಿಯ ಪಾದದ ಕೆಳಗೆ ಅರ್ಪಿಸಬೇಕು. ಪೂಜೆ ಎಲ್ಲ ಮುಗಿದ ನಂತರ ಅವರು ಆ ಹಾರವನ್ನು ನಿಮಗೆ ಕೊಡ್ತಾರೆ. ಆ ಹಾರವನ್ನು ನಾವು ಕೊರಳಿನಲ್ಲಿ ಹಾಕ್ಕೊಂಡು ದೇವಸ್ಥಾನದ ಆವರಣದಲ್ಲಿರೋ ಆದಿ ವರಹ ಸ್ವಾಮಿ ಮತ್ತು ಲಕ್ಷ್ಮೀ ತಾಯರ್ ಸನ್ನಿಧಿಯ ಸುತ್ತ 9 ಪ್ರದಕ್ಷಿಣೆಯನ್ನು ಹಾಕಬೇಕು. ಅದೆಲ್ಲ ಹಾಕಾದ್ಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಸ್ವೀಕರಿಸಿ ಎಲ್ಲ ಆದಮೇಲೆ ಆ ಹಾರವನ್ನು ನೀವು ಪ್ರಸಾದವಾಗಿ ಹಾರವನ್ನು ನಮಗೆ ಅರ್ಚಕರು ಕೊಡ್ತಾರೆ. ಆ ಹಾರವನ್ನು ನಾವು ಸೀದಾ ಮನೆಗೆ ತಗೊಂಡು ಬಂದು ಪೂಜಾ ಕೊಠಡಿಯಲ್ಲಿ ಇಟ್ಟು ಅದನ್ನು ಪೂಜೆ ಮಾಡಬೇಕು. ಅದು ಒಣಗಿದ್ರೂ ಸಹ ಅದನ್ನು ಎಸಿಬಾರ್ದು. ಅದನ್ನು ಮತ್ತೆ ಒಂದು ಕವರ್ನಲ್ಲಿ ಹಾಕಿ ಸೇಫಾಗಿ ಇಟ್ಟು ಅದನ್ನು ಪೂಜೆ ಮಾಡಬೇಕು. ನೀವು ಪೂಜೆ ಮಾಡಿದ 3 ತಿಂಗಳು ಅಥವಾ 11 ತಿಂಗಳಲ್ಲಿ ನಿಮಗೆ ಮದುವೆ ಭಾಗ್ಯ ಒದಗಿ ಬಂದೇ ಬರುತ್ತೆ. ಆ ದೇವಸ್ಥಾನದ ವಿಶೇಷತೆಯೇ ಅದು. ಅಲ್ಲಿ ಹೋಗಿ ನೀವು ದರ್ಶನ ಮಾಡ್ಕೊಬಂದು ಪೂಜೆಯನ್ನು ಮಾಡಿಸಿದ್ರೆ ನಿಮಗೆ 3 ಅಥವಾ 11 ತಿಂಗಳಲ್ಲಿ ನಿಮಗೆ ಮದುವೆ ಭಾಗ್ಯ ಖಂಡಿತವಾಗಿಯೂ ಪ್ರಾಪ್ತಿ ಆಗೇ ಆಗುತ್ತೆ. ಅದಾದಮೇಲೆ ಮದುವೆ ಎಲ್ಲ ಆದಮೇಲೆ ಏನು ಮಾಡಬೇಕು ಅಂದರೆ, ದಂಪತಿಗಳು ಆ ದೇವಸ್ಥಾನಕ್ಕೆ ಮತ್ತೆ ಬರಬೇಕು. ಮತ್ತೆ ಬಂದು ನೀವು ಆ ಒಂದು ಹಾರವನ್ನು ತೊಗೊಂಡು ಬಂದಿರ್ತೀರಲ್ಲ ಮನೆಗೆ, ಆ ಹಾರವನ್ನು ಮತ್ತೆ ಆ ದೇವಸ್ಥಾನಕ್ಕೆ ತಗೊಂಡೋಗಿ ಅಲ್ಲಿ ಮತ್ತೆ ಪೂಜೆಯನ್ನು ಮಾಡಿಸಿ ಅಲ್ಲಿ ಒಂದು ಕೆರೆ ಇದೆ, ಪುಷ್ಕರಣಿ. ಆ ಪುಷ್ಕರಣಿಗೆ ನೀವು ಸಮರ್ಪಿಸಬೇಕು. ಸ್ವಾಮಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇದು ಅಲ್ಲಿನ ಪದ್ಧತಿ. ಇನ್ನು ಈ ಅದ್ಭುತವಾದ ಕ್ಷೇತ್ರ ಇರೋದು ಚೆನ್ನೈನಿಂದ ಮಹಾಬಲಿಪುರಂಗೆ ಹೋಗುವ ದಾರಿಯಲ್ಲೇ. ತಿರುವೆಂಡತ್ತೈ ಅಂದರೆ ಚೆನ್ನೈಯಿಂದ ಸುಮಾರು 40 ಕಿಲೋಮೀಟರ್. ಚೆನ್ನೈನ ಆದ್ಯರ್ ಅಥವಾ ಕೊಯಂಬೇಡು ಬಸ್ ನಿಲ್ದಾಣದಿಂದ ಈ ದೇವಸ್ಥಾನಕ್ಕೆ ತುಂಬಾ ಬಸ್ಗಳ ಸೌಲಭ್ಯವಿದೆ. ವೀಕ್ಷಕರೇ, ಯಾವುದೇ ಶುಭ ಕಾರ್ಯ ಅಥವಾ ದೇವಸ್ಥಾನದ ಭೇಟಿ ಯಶಸ್ವಿಯಾಗಬೇಕಿದ್ರೆ ಅಲ್ಲಿ ಒಂದು ಸಂಕಲ್ಪ ಬಹಳನೇ ಮುಖ್ಯ.
ನಮ್ಮ ಮನಸ್ಸಿನ ಆಳದ ಹಂಬಲವನ್ನು ದೇವರಿಗೆ ಮುಟ್ಟಿಸುವ ಮೊದಲ ಹಂತವೇ ಈ ಸಂಕಲ್ಪ. ಈ ನಿತ್ಯ ಕಲ್ಯಾಣ ಪೆರುಮಾಳ್ ದೇವಸ್ಥಾನಕ್ಕೆ ಹೋಗುವ ಮುನ್ನ ಅಥವಾ ಹೋಗಲು ನಿರ್ಧರಿಸಿದ ದಿನ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಹಿಡಿದು ಭಗವಂತನಿಗೆ, ನನ್ನ ವಿವಾಹಕ್ಕಿರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸು, ನಿನ್ನ ದರ್ಶನಕ್ಕಾಗಿ ನಾನು ಬರ್ತಾ ಇದ್ದೇನೆ, ದಯವಿಟ್ಟು ನನ್ನ ಕಲ್ಯಾಣ ಭಾಗ್ಯವನ್ನು ಕರುಣಿಸು ಅಂತ ಹೇಳ್ಕೊಂಡು ದೇವರ ಪಾದಕ್ಕೆ ಅಕ್ಷತೆಯನ್ನು ಅರ್ಪಿಸಿ. ಈ ರೀತಿ ಮಾಡೋದ್ರಿಂದ ದೇವರು ನಿಮ್ಮ ದಾರಿಯನ್ನು ಸುಗಮಗೊಳಿಸ್ತಾನೆ ಎಂಬ ನಂಬಿಕೆ ಇದೆ. ವೀಕ್ಷಕರೇ, ಇದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ವಿವಾಹದ ಅಡೆತಡೆಗಳನ್ನು ನಿವಾರಿಸುವ ಮತ್ತು ಕಲ್ಯಾಣ ಭಾಗ್ಯ ಕರುಣಿಸುವಂತಹ ಅತ್ಯಂತ ಪವಿತ್ರ ಮತ್ತು ಪ್ರಭಾವಿ ದೇವಸ್ಥಾನಗಳಿವೆ. ಯಾವುದ್ಯಾವುದು ಅಂತೀರಾ? ಶ್ರೀ ಕೇರಳೇಶ್ವರ ದೇವಸ್ಥಾನ, ನಂಜನಗೂಡು, ಮೈಸೂರು ಹತ್ರ ಇರುವಂಥ ಈ ದೇವಸ್ಥಾನ ತಮಿಳುನಾಡಿನ ನಿತ್ಯ ಕಲ್ಯಾಣ ಪೆರುಮಾಳ್ ದೇವಸ್ಥಾನಕ್ಕೆ ಬಹಳ ಹೋಲಿಕೆಯಲ್ಲಿರುವ ದೇವಸ್ಥಾನ ಇದು. ಇಲ್ಲಿನ ಶಿವಲಿಂಗಕ್ಕೆ ಕೇರಳೇಶ್ವರ ಎಂಬ ಹೆಸರು ಇದೆ. ಮದುವೆ ವಿಳಂಬವಾಗುತ್ತಿರುವವರು ಇಲ್ಲಿ ಬಂದು ವಿಶೇಷವಾಗಿ ಸ್ವಯಂವರ ಪಾರ್ವತಿ ಹೋಮ ಅಥವಾ ಪೂಜೆಯನ್ನು ಮಾಡಿಸ್ತಾರೆ. ಈ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿಸೋದ್ರಿಂದ ನಿಮಗೆ ಆದಷ್ಟು ಬೇಗ ಕಲ್ಯಾಣ ಪ್ರಾಪ್ತಿಯಾಗುತ್ತೆ. ಇಲ್ಲಿ ಸಹ ಹೂವಿನ ಹಾರ ಅರ್ಪಿಸಿ ಪ್ರಾರ್ಥನೆ ಮಾಡೋದ್ರಿಂದ ಶೀಘ್ರ ಕಲ್ಯಾಣವಾಗುತ್ತದೆ ಎಂಬ ನಂಬಿಕೆ ಇದೆ. ಹಾಗೆ ಇನ್ನೊಂದು ದೇವಸ್ಥಾನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಸನ್ನತಿ. ಈ ಕ್ಷೇತ್ರದಲ್ಲಿ ದೇವರಿಗೆ ಹೂವಿನ ಹಾರ ಸಮರ್ಪಿಸುವ ಪದ್ಧತಿ ನಿತ್ಯ ಕಲ್ಯಾಣ ಪೆರುಮಾಳ್ ದೇವಸ್ಥಾನದಂತೆಯೇ ಇರುತ್ತದೆ. ಇಲ್ಲಿ ಕೂಡ ವಿವಾಹದ ಸಂಕಲ್ಪ ಮಾಡಿ ಹಾರವನ್ನು ಮನೆಗೆ ತರುವ ಪದ್ಧತಿಯನ್ನು ಕೆಲವರು ಅನುಸರಿಸ್ತಾರೆ. ಇನ್ನೊಂದು ವಿಶೇಷ ದೇವಸ್ಥಾನ ಅಂದರೆ ಅದು ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ. ಜಾತಕದಲ್ಲಿ ಕುಜದೋಷ ಅಥವಾ ಸರ್ಪದೋಷವಿದ್ದು ಮದುವೆ ತಡೆಯಾಗುತ್ತಿದ್ದರೆ ಕರ್ನಾಟಕದ ಜನರು ಮೊದಲು ಭೇಟಿ ನೀಡೋದೇ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ. ಇದು ಮದುವೆಯಲ್ಲಿ ಬರುವ ವಿಘ್ನಗಳನ್ನು ದೂರ ಮಾಡುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನು ಭೇಟಿ ನೀಡಲೇಬೇಕು. ಇನ್ನೊಂದು ದೇವಸ್ಥಾನ ಅಂದರೆ ವಿದುರಾಶ್ವಥ ದೇವಸ್ಥಾನ. ಇದಿರೋದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಇಲ್ಲಿರುವ ಅಶ್ವತ್ಥ ಮರಕ್ಕೆ ನಾಗ ಪ್ರತಿಮೆಗಳನ್ನು ಅರ್ಪಿಸುವುದು ಮತ್ತು ಪ್ರದಕ್ಷಿಣೆ ಹಾಕುವುದು ವಿವಾಹ ಪ್ರಾಪ್ತಿಗಾಗಿ ಮಾಡುವ ಒಂದು ಮುಖ್ಯ ಹರಕೆ. ನೋಡಿದ್ರಲ್ಲ ವೀಕ್ಷಕರೇ, ತಮಿಳುನಾಡಿನ ನಿತ್ಯ ಕಲ್ಯಾಣ ಪೆರುಮಾಳ್ ಕ್ಷೇತ್ರಕ್ಕೆ ಹೋಗಲು ಸಾಧ್ಯವಾಗದ ನಮ್ಮ ಕರ್ನಾಟಕದ ಭಕ್ತರಿಗೆ ನಮ್ಮ ರಾಜ್ಯದಲ್ಲೂ ಅಷ್ಟೇ ಪವಿತ್ರವಾದ ಜಾಗಗಳಿವೆ. ವೀಕ್ಷಕರೇ, ನಂಬಿಕೆಯೇ ಬದುಕಿನ ಮೂಲ. ಎಷ್ಟೋ ಜನ ಭಕ್ತರು ಇಂತಹ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿವಾಹದ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡಿದ್ದಾರೆ. ನಿಮಗೂ ಅಥವಾ ನಿಮ್ಮ ಪರಿಚಿತರಿಗೂ ವಿವಾಹ ವಿಳಂಬವಾಗುತ್ತಿದ್ದರೆ ಈ ಪವಿತ್ರ ಪುಣ್ಯ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ದೇಗುಲದಾರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೆ ಮುಂದಿನ ಬಾರಿ ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭವಾಗಲಿ.